ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಇವತ್ತು ಒಂದು ಅದ್ಭುತವಾದ ಪ್ಲೇಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡಕ್ಕೆ ಹೊರಟಿದ್ದೀನಿ. ಅದೇ ನಮ್ಮ ಮತಿತಾಳೇಶ್ವರ ದೇವಸ್ಥಾನ. ತುಂಬಾ ಜನಕ್ಕೆ ಈ ಪ್ರದೇಶದ ಬಗ್ಗೆ ಗೊತ್ತಿದೆ, ವಿಶೇಷತೆಗಳು ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ಲ ಬನ್ನಿ ಈಗ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಮತಿತಾಳೇಶ್ವರ ದೇವಸ್ಥಾನವು ಇರುವಂತದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಲ್ಲುವೀರನಹಳ್ಳಿ ಗ್ರಾಮದಲ್ಲಿ ಇದೆ ಅಂತ ಹೇಳ್ತಾ, ನಾವು ಪೂಜಿಸುವಂತಹ ಆ ಒಂದು ದೇವ ಶಿವದೇವನನ್ನ ಪೂಜಿಸ್ತೀವಿ. ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಮತಿತಾಳೇಶ್ವರದ ಕತೆ ಈ ರೀತಿ ಶುರುವಾಗುತ್ತೆ. ಬಹಳ ಹಿಂದೆ ಈ ದೇವಸ್ಥಾನದಲ್ಲಿ ಸಂತರೊಬ್ರು ವಾಸಿಸ್ತಿದ್ರು. ಶಿವನ ಭಕ್ತನಾಗಿ ಅವನು ಮರದ ಕೆಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದನು. ಅವನು ತಪಸ್ಸಿನಲ್ಲಿ ಮಗ್ನನಾಗಿದ್ದಾಗ ಅವನ ಸುತ್ತಲೂ ಇರುವೆ ಬೆಳೆಯಿತು. ಸಮಯ ಕಳೆದಂತೆ ಒಂದು ದಿನ ಗ್ರಾಮದ ಮುಖ್ಯಸ್ಥನು ಇರುವೆ ಗುಡ್ಡದ ಬಳಿ ನಿಂತು ಹಾಲು ನೀಡುತ್ತಿರುವ ಹಸುವನ್ನು ಗಮನಿಸಿದನು. ಅವನು ಇರುವೆ ಗುಡ್ಡವನ್ನು ಹೊಡೆದು ಅಲ್ಲಿ ಶಿವಲಿಂಗವನ್ನು ಕಂಡನು. ನಂತರ ಅವನ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ಈ ಸ್ಥಳದಲ್ಲಿ ನೆಲೆಸುವುದಾಗಿ ಹೇಳುತ್ತಾನೆ. ಸಂತನು ತಪಸ್ಸು ಮಾಡಲು ಕುಳಿತಿದ್ದ ಮರವು ಮತಿ ಮರವಾಗಿತ್ತು. ಮತಿ ಮರದ ಕೆಳಗೆ ಶಿವಲಿಂಗವನ್ನು ಕಂಡುಕೊಂಡ ಕಾರಣ ಈ ಸ್ಥಳಕ್ಕೆ ಮತಿತಾಳೇಶ್ವರ ಎಂದು ಹೆಸರು ಬಂದಿತು. ಮರದ ತೊಗಟೆ ಮತ್ತು ಇರುವೆ ಅಂದ್ರೆ ಉತ್ತದ ಮಣ್ಣು ಔಷಧೀಯ ಗುಣಗಳನ್ನು ಹೊಂದಿವೆ ಮತ್ತು ಚರ್ಮ ರೋಗಗಳನ್ನು ಗುಣಪಡಿಸುತ್ತವೆ. ಮತಿತಾಳೇಶ್ವರನ ಪೂಜೆ ಹೇಗ್ ಮಾಡ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಪ್ರತಿ ಭಾನುವಾರ ಮತ್ತು ಗುರುವಾರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಚರ್ಮ ರೋಗಗಳಿಂದ ಬಳಲುತ್ತಿರುವ ಜನರು ಇಲ್ಲಿಗೆ ಬರುತ್ತಾರೆ, ಏಕೆಂದರೆ ಅವರು ಕೊಳದಲ್ಲಿ ಕಲ್ಯಾಣಿ ಸ್ನಾನವನ್ನು ಮಾಡುವುದರಿಂದ ಚರ್ಮ ರೋಗಗಳು ಗುಣವಾಗುತ್ತದೆ ಎಂದು ನಂಬುತ್ತಾರೆ. ಪೂಜೆಯ ನಂತರ ಪುರೋಹಿತರಿಂದ ಮೃತ್ತಿಕೆ ಪ್ಯಾಕೇಜ್ ಅಂದರೆ ಇರುವೆಯ ಹುಲ್ಲಿನ ಮಣ್ಣು, ಉತ್ತದ ಮಣ್ಣು ಅಥವಾ ಮೃತ್ತಿಕೆ ಮತ್ತು ಮರದ ತೊಗಟೆಯಿಂದ ಪುಡಿ ಅನ್ನು ಸಂಗ್ರಹಿಸಿ ಪ್ಯಾಕೆಟ್ಗಳಲ್ಲಿ ಇಡಲಾಗುತ್ತದೆ. ಇದನ್ನು ತೆಗೆದುಕೊಂಡು ನಮಗೆ ಎಲ್ಲಿ ಬಾಧಿತ ಚರ್ಮಕ್ಕೆ ನೀರಿನೊಂದಿಗೆ ಬೆರೆಸಿ ಹಚ್ಚುವುದರಿಂದ ನಮ್ಮ ಸಕಲ ಚರ್ಮ ರೋಗಗಳು ಕೂಡ ಗುಣವಾಗುತ್ತದೆ ಅಂತ ಇಲ್ಲಿ ಬಲವಾಗಿ ನಂಬಲಾಗಿದೆ. ಮತಿತಾಳೇಶ್ವರನ ಜಾತ್ರೆ ಕೂಡ ನಡೆಯುತ್ತೆ. ಯಾವಾಗ ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಬನ್ನಿ, ಇಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಪಾಲ್ಗುಣ ಬಹುಳ ಶಕ್ತಿ ಏಪ್ರಿಲ್ ತಿಂಗಳ ದಿನದಂದು ವಿಶೇಷ ಪೂಜೆಗಳು ಮತ್ತು ಅಭಿಷೇಕಗಳನ್ನು ಮಾಡುತ್ತಾರೆ. ಅವರು ದೇವಾಲಯದಲ್ಲಿ ರಥವನ್ನು ಕೂಡ ಎಳಿತಾರೆ. ಅವತ್ತಿನ ದಿನ ತುಂಬಾನೇ ವಿಶೇಷ ಅಂತ ಕೂಡ ಹೇಳ್ಬೋದು. ನಾಗರ ಪಂಚಮಿ, ಸಾಮಾನ್ಯವಾಗಿ ಆಗಸ್ಟ್ ನಲ್ಲಿ ಬರುವ ನಾಗರ ಪಂಚಮಿ ಅತ್ಯಂತ ಶುಭ ಆಚರಣೆಯಾಗಿದೆ. ಆದ್ರಿಂದ ದೇವಾಲಯಕ್ಕೆ ಭೇಟಿ ನೀಡುವ ಎಲ್ಲಾ ಭಕ್ತರು, ವಿಶೇಷವಾಗಿ ಮಹಿಳಾ ಭಕ್ತರು, ಆಹಾರವನ್ನು ಪ್ರಸಾದವಾಗಿ ಬೇಯಿಸಿ ಬಡಿಸುತ್ತಾರೆ. ಇದು ಇಲ್ಲಿಯ ವಿಶೇಷ. ಅಷ್ಟೇ ಅಲ್ಲದೆ ಶಾಸ್ತಿ ಜಾತ್ರೆ ಪ್ರತಿ ವರ್ಷ ಡಿಸೆಂಬರ್ ನಲ್ಲಿ ನಡೆಯುತ್ತದೆ ಅಂತ ತಿಳ್ಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊನ್ನಾಯಕನಹಳ್ಳಿ ಗ್ರಾಮದ ಪವಿತ್ರ ಬಸವ ದೇವಸ್ಥಾನಕ್ಕೆ ಸ್ವಾಗತಿಸಿದ ನಂತರ ಅವರು ಆಚರಣೆಯನ್ನು ಪ್ರಾರಂಭಿಸುತ್ತಾರೆ. ಈ ದಿನದಂದು ಅವರು ದೇವರ ವಿಗ್ರಹದೊಂದಿಗೆ ರಥವನ್ನು ಕೂಡ ಹಾಗೆಯೇ ಮತಿತಾಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲು ಸೂಕ್ತವಾದ ಸಮಯ ಯಾವುದು ಅಂತ ಕೇಳ್ತಿದ್ದೀರಾ ಪ್ರೇಕ್ಷಕರೇ? ಎಸ್, ಪ್ರತಿ ಗುರುವಾರ ಮತ್ತು ಭಾನುವಾರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಪ್ರತಿ ಷಷ್ಠಿ ಹಾಗೂ ನಾಗರ ಪಂಚಮಿಯಂದು ವಿಶೇಷ ಸೇವೆಗಳು ಮತ್ತು ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ. ಸೂಚನೆ ಏನಪ್ಪಾ ಅಂದ್ರೆ, ನಿಖರವಾದ ದಿನಾಂಕಗಳಿಗಾಗಿ ಆಡಳಿತ ಅಧಿಕಾರಿಗಳನ್ನು ಕೂಡ ಸಂಪರ್ಕಿಸಬಹುದು. ಅದರ ಒಂದು ನಿಖರವಾದ ನಂಬರ್ 082312422277 ಅಂತ ಹೇಳ್ತಾ, ಅದೇ ರೀತಿ ಮತಿತಾಳೇಶ್ವರ ದೇವಾಲಯ ಸೇವಾ ಪೂಜೆ ಅದರ ವೇಳಾಪಟ್ಟಿ ಏನಪ್ಪಾ ಅಂದ್ರೆ, ಕುಂಕುಮ ಅರ್ಚನೆ ಮಾಡಿಕೊಡ್ತಾರೆ, ಕ್ಷೀರಾಭಿಷೇಕವನ್ನು ಮಾಡಲಾಗುತ್ತೆ, ನಾಮಕರಣ, ಕಿವಿ ಚುಚ್ಚುವಿಕೆ, ಏಕವಾರ ಅಭಿಷೇಕ, ರುದ್ರಾಭಿಷೇಕ, ನೈವೇದ್ಯ ಸೇವೆ, ಮದುವೆ, ಈ ರೀತಿ 10 ಹಲವು ಸೇವಾ ಕಾರ್ಯಗಳು ದೇವರ ಹೆಸರಿನಲ್ಲಿ ನಡೆಯುತ್ತದೆ. ಮತಿತಾಳೇಶ್ವರ ದೇವಸ್ಥಾನದ ದೇವರ ದರ್ಶನ ಅಂದ್ರೆ ಸಾಮಾನ್ಯ ಪ್ರವೇಶ 0 ಅಂದ್ರೆ ಯಾವುದೇ ಶುಲ್ಕ ಇಲ್ಲ. ವಿಶೇಷ ದರ್ಶನಕ್ಕೆ ಕೇವಲ 20 ರೂಪಾಯಿಗಳನ್ನು ಮಾಡಲಾಗಿದೆ.
ಮತಿಕಾಳೇಶ್ವರ ದೇವಸ್ಥಾನದ ಸಮಯ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 5ರವರೆಗೆ ಇರುತ್ತೆ. ಧನುರ್ಮಾಸದಲ್ಲಿ 4ವರೆಗೆ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡೋಕೆಂದೇ ತೆಗೆಯಲಾಗಿದೆ. 4:30ರಿಂದ 5 ಗಂಟೆವರೆಗೆ. ಪೂರ್ಣ ಹುಣ್ಣಿಮೆಯ ದಿನ ಬೆಳಿಗ್ಗೆ 5ರಿಂದ ಸಂಜೆ 5ರವರೆಗೆ ಈ ರೀತಿಯಾದ ವೇಳಾಪಟ್ಟಿಯನ್ನು ಮತಿಕಾಳೇಶ್ವರ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತೆ. ಹಾಯ್, ಎಲ್ಲರೂ ಈ ಒಂದು ಪ್ರದೇಶದ ಬಗ್ಗೆ, ಅಂದರೆ ಈ ಜಾಗ ವೈಶಿಷ್ಟ್ಯ, ನಮ್ಮ ಶಿವನ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಲ್ಲ. ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಯಿತು ಅವರೆಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.